everyone, welcome back to the series of Learn English Before 2025. So ಇವತ್ತಿನ ಸೀರೀಸ್ನಲ್ಲಿ ನಾವು in, on ಮತ್ತು at ಬಗ್ಗೆ ಕಲಿಯೋಣ. In ಅನ್ನೋದನ್ನ ನೀವು ಲಾಂಗೆಸ್ಟ್ ಪೀರಿಯಡ್ಸ್ that could be years, days or even seasons ಅನ್ನುವಾಗ ಯೂಸ್ ಮಾಡ್ತಿರ್ತೀರ. ಎಕ್ಸಾಂಪಲ್ ಹೇಳೋದಾದರೆ my birthday is in April. I moved to Bangalore in 2020. Next, on ಅನ್ನೋದನ್ನ ನಾವು ಸ್ಪೆಸಿಫಿಕ್ ಡೇಸ್ ಅಥವಾ ಡೇಟ್ಸ್ ಬಗ್ಗೆ ಮಾತಾಡುವಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳೋದಾದರೆ ಐ ಹ್ಯಾವ್ ಅ ಮೀಟಿಂಗ್ ಆನ್ ಟ್ಯೂಸ್ಡೇ. ದ ನ್ಯೂ ಬ್ಯಾಚ್ ಆಫ್ ಇಂಗ್ಲಿಷ್ ಪಾರ್ಟ್ನರ್ ಇಸ್ ಸ್ಟಾರ್ಟಿಂಗ್ ಆನ್ 21st of November. ನೆಕ್ಸ್ಟ್ ಒನ್ ಇಸ್ ಎಟ್ ಅನ್ನೋದನ್ನ ನೀವು ಸ್ಪೆಸಿಫಿಕ್ ಇವೆಂಟ್ಸ್ ಅಥವಾ ಮೂಮೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನುವಾಗ ಯೂಸ್ ಮಾಡ್ತಿರ್ತೀರ. ಇದರ ಎಕ್ಸಾಂಪಲ್ಸ್ ಹೇಳೋದಾದರೆ ದ ಟ್ರೈನ್ ವಿಲ್ ಅರೈವ್ ಆಟ್ 5 AM. ಐ ಹ್ಯಾವ್ ಅ ಮೀಟಿಂಗ್ ಆಟ್ 7 o'clock. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನಿವಾಗ ನಿಮಗೆ ಕ್ವಶನ್ ಕೇಳ್ತೀನಿ. ದಟ್ ಈಸ್ ಐ ವಾಸ್ ಬಾರ್ನ್ ಡ್ಯಾಶ್ 1995. ಇದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ಸ್ನ ಮಾಡಿ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ಇಂಗ್ಲಿಷ್ ಪಾರ್ಟ್ನರ್ನ ಫಾಲೋ ಮಾಡೋದು ಮರಿಬೇಡಿ.